ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕರ್ಜಿಕಾಯಿ. ಸೊ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ, ಹಾಗೆ ಹೇಗೆ ಮಾಡೋದು ಅಂತಲೂ ಕೂಡ ನೋಡ್ಕೊಳ್ಳೋಣ ಬನ್ನಿ. ಸೊ ಬನ್ನಿ ಇವಾಗ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಅರ್ಧ ಅವಳು ಕೊಬ್ಬರಿ ತೊಗೊಂಡಿದ್ದೀನಿ, ಚಿಕ್ಕದು ಕೊಬ್ಬರಿ. ಹಾಗೆಯೇ ಮೈದಾ ಹಿಟ್ಟು ಅರ್ಧ ಕೆ ಜಿಲಿ ಅರ್ಧಕ್ಕಿಂತ ಕಡಿಮೆ ಇದೆ. ಮತ್ತು ಒಂದು ಬೌಲಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ, ಹಸಿ ಕಡಲೆ ಬೀಜ ಮತ್ತು ಕಡಲೆ. ಸೊ ನೋಡಿ, ಇದು ಹಸಿ ಕಡಲೆ ಬೀಜ ಇದೆ ಆ್ಯಂಡ್ ಕಡಲೆ. ಮತ್ತು ಅರ್ಧ ಕೆ ಜಿ ಸಕ್ಕರೆ. ಸೊ ನಾನು ಬೆಲ್ಲ ಯೂಸ್ ಮಾಡ್ಕೊಳ್ಳಲ್ಲ, ಯೂಸ್ ಮಾಡ್ತಾರೆ ಎಲ್ರೂ. ಸೊ ನಾನು ಹಾಗೆ ಮಾಡೋದ್ರಿಂದ ಸಕ್ಕರೆ ಮಾತ್ರ ಯೂಸ್ ಮಾಡ್ತೀನಿ. ಸ್ವಲ್ಪ ಗಸಗಸೆ, ಒಂದು ಎರಡೂವರೆ 3 ಸ್ಪೂನ್ ಆಗುವಷ್ಟು, ಮತ್ತು ಒಂದು 3 ಸ್ಪೂನ್ ಬಿಳಿ ಎಳ್ಳು, ಆಮೇಲೆ ಸ್ವಲ್ಪ ಏಲಕ್ಕಿ. ಅದಾದಮೇಲೆ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಪ್ಲಾಸ್ಟಿಕ್ದು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಅದಾದಮೇಲೆ ಎಣ್ಣೆ ಮತ್ತು ಸ್ವಲ್ಪ ನೀರು ಒಂದು ಗ್ಲಾಸಲ್ಲಿ, ಚಿರೋಟಿ ರವೆ. ಸೊ ಇವಾಗ ಮೊದಲು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ಹಾಕ್ಕೊಂಡು ಚಿರೋಟಿ ರವೆ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಳ್ತಾ ಇರೋಣ. ಅದನ್ನು ನೋಡಿ ಈ ರೀತಿ. ಸೊ ಚಪಾತಿಗೆ ಏನು ಮಿಕ್ಸ್ ಮಾಡ್ಕೊಳ್ತೀವಿ ಆ ರೀತಿ ಸ್ವಲ್ಪ ಮೇಲೆ ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಡೋಣ. ಸಾಫ್ಟಾಗಿರುತ್ತೆ ಅದು. ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಫಸ್ಟು ಎಲ್ಲ ಹುರ್ಕೊಳ್ಳೋಣ. ಕಡಲೆ ಬೀಜ ಒಂದು ಪ್ಯಾನಲ್ಲಿ ಕಡಲೆ ಬೀಜ ಹಾಕ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಇವಾಗ ಕಡಲೆ ಬೀಜ ಹುರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇರಬೇಕು. ನೋಡಿ ಇವಾಗ ಆಗಿದೆ. ಸೊ ಇದು ಸ್ವಲ್ಪ ಬಿಸಿ ಆರಿಕೊಳ್ಳಿ, ಸಿಪ್ಪೆ ಎಲ್ಲ ಬಿಡಿಸ್ಬೇಕಲ್ವ, ಹಾಗಾಗಿ ಅದನ್ನು ಎತ್ಬಿಟ್ಟು ಕಡಲೆ ಬೀಜನ ಒಂದು ಬೌಲಲ್ಲಿ ಇಟ್ಕೊಳ್ಳೋಣ ಕೆಳಗಡೆ. ಅದಾದಮೇಲೆ ಉಳಿದಿದ್ದೇನಿದೆ ಬಿಳಿ ಎಳ್ಳು, ಗಸಗಸೆ, ಇದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ ಗಸಗಸೆ ಹುರ್ಕೊಳ್ತಾ ಇದ್ದೀನಿ ನಾನು. ಅದಾದಮೇಲೆ ಬಿಳಿ ಎಳ್ಳು, ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ ಇವಾಗ ಒಂದು ಜಾರಲ್ಲಿ ಕಡಲೆ, ಇವಾಗೇನು ಹುರ್ಕೊಂಡಿದ್ದೀವಿ ಅದ್ರ ಜೊತೆಗೆ ಅದನ್ನು ಕೂಡ ಸೊ ಒಂದು ಜಾರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲಿ ರುಬ್ಕೋಬೇಕು. ನೋಡಿ ಇವಾಗ ಬಿಳಿ ಎಳ್ಳು. ಅದಾದಮೇಲೆ ಕೊಬ್ಬರಿ ಹೋಳಿತ್ತಲ್ವ, ಅದನ್ನು ನಾನು ಈ ರೀತಿ ತುರ್ಕೊಂಡು ಅದನ್ನು ಸ್ವಲ್ಪ ತರಿಯಾಗಿ ದಪ್ಪನಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಅದಾದಮೇಲೆ ಕಡಲೆ ಬೀಜ, ನೋಡಿ ಇವಾಗ ಸಿಪ್ಪೆ ಎಲ್ಲ ಬಿಡಿಸಿಟ್ಟಿದ್ದೀನಿ. ಇದನ್ನು ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸೊ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ನೋಡಿ ಸಕ್ಕರೆ ಮೆಜರ್ಮೆಂಟ್ ಬಂದು ಅರ್ಧ ಕೆ ಜಿಯಲ್ಲಿ ಸೊ ಒಂದು ಮುಕ್ಕಾಲು ಭಾಗ ತೊಗೊಂಡಿದ್ದೀನಿ ನಾನು. ಅಂದರೆ ನಾನು ಕ್ವಾಂಟಿಟಿ ಜಾಸ್ತಿ ಮಾಡಲ್ಲ, ಸ್ವಲ್ಪ ಅಷ್ಟೇ ಮಾಡ್ಕೊಳ್ಳೋದು, ನಾವಿಬ್ಬರೇ ಇರೋದ್ರಿಂದ. ಸೊ ಹಾಗಾಗಿ ನಾನು ಸ್ವಲ್ಪನೇ ಏನು ಮಾಡಿಕೊಂಡು ಮಾಡ್ಕೊಳ್ಳೋದು. ನೋಡಿ ಇವಾಗ ಕೊಬ್ಬರಿ ಸ್ವಲ್ಪ ನುಣ್ಣಗಾಗ್ಬಿಟ್ಟಿದೆ, ನೀವು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಸೊ ಇವಾಗ ಏನು ರುಬ್ಕೊಂಡಿದ್ವಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಹುಡಿಯಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಗಂಟು ಥರ ಇರಬಾರ್ದು. ಸೊ ಇವಾಗ ಮೊದಲು ಏನು ಎತ್ತಿಟ್ಟಿದ್ವಿ ಮೈದಾ ಮಿಕ್ಸ್ ಮಾಡಿಬಿಟ್ಟು, ಸೊ ನೋಡಿ ಇವಾಗ ಅದು ನೆಂದಿದೆ ಚೆನ್ನಾಗಿ. ಬನ್ನಿ ಇವಾಗ ಕರ್ಜಿಕಾಯಿ ಮಾಡ್ಕೊಳ್ಳೋಣ. ಲಟ್ಟಣಿಗೆ ಏನು ಬರುತ್ತೆ, ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ನಾವು. ಸೊ ನೋಡಿ ನಾನು ಈ ಥರ ಯೂಸ್ ಮಾಡ್ತೀನಿ. ಸೊ ಇದಕ್ಕೆ ಸ್ವಲ್ಪ ಮೈದಾ ಹಾಕ್ಕೊಂಡು ಒಂದು ಚಿಕ್ಕದಾಗಿ ಮೈದಾ ಹಿಟ್ಟು ತೊಗೊಳ್ಳೋಣ. ನೆಂದಿದೆಯಲ್ಲ ಅದು. ಸ್ವಲ್ಪ ತೆಳ್ಳಗೆ ಹರ್ಕೋಬೇಡಿ, ಕಿತ್ತೋಗ್ಬಿಡುತ್ತೆ ಅದು. ಮತ್ತು ಎಣ್ಣೆಲೆಲ್ಲ ಬಿಟ್ಕೊಂಡ್ರೆ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ, ಬ್ಲ್ಯಾಕ್ ಕಲರ ಬಂದುಬಿಡುತ್ತೆ ಅದು. ಅದ್ರೊಳಗಡೆ ಏನಿರುತ್ತೆ ಹೂರ್ಣ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ ಬಾಣಲಿಯಲ್ಲಿ. ಹಾಗಾಗಿ ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೋಬೇಕು. ನೋಡಿ ಇಷ್ಟಾದರೆ ಸಾಕು, ಚಿಕ್ಕದಾಗಿ. ಸೊ ನಾನು ಕರ್ಜಿಕಾಯಿ ಮಾಡೋದು ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಚಿಕ್ಕದಾಗೇ ಈ ಥರ ಲಟ್ಟಿಸ್ಕೊಳ್ತೀನಿ. ನೋಡಿ ಇವಾಗ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದರೊಳಗಡೆ ತುಂಬ್ಕೋಬೇಕು. ಸೊ ನೋಡಿ ಇವಾಗ ಅದರೊಳಗಡೆ ಹಾಕ್ಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು. ಫಸ್ಟ್ ಇದು ಪ್ಲಾಸ್ಟಿಕ್ದೇನಿದೆ ಸ್ವಲ್ಪ ಮೈದಾ ಹಾಕ್ಕೊಂಡು ಅದಾದಮೇಲೆ ಈ ಥರ ಮಿಕ್ಸ್ ಮಾಡಿ ಈಗ ಎತ್ಕೊಂಡ್ರೆ ಏನೂ ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ.
ನೋಡಿ ಅದಾದಮೇಲೆ ಏನಾದರೂ ಓಪನ್ ಆಗ್ತಾ ಇದೆ ಅನ್ನೋ ಥರ ಏನಾದರೂ ಅನಿಸಿದ್ರೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಅದು ಕ್ಲೋಸ್ ಆಗುತ್ತೆ, ಕವರ್ ಆಗುತ್ತೆ. ಸೊ ಕಿತ್ತೋಗೋದು ಚಾನ್ಸಸ್ ಇರೋದಿಲ್ಲ. ನೋಡಿ ಇವಾಗ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ. ಈ ರೀತಿ ಇದ್ದರೆ ಎಣ್ಣೆ ಕೂಡ ಹಾಳಾಗಲ್ಲ. ಅದನ್ನು ಕೂಡ ನಾವು ನೆಕ್ಸ್ಟ್ ಏನಾದರೂ ತಿಂಡಿಗೆ ಬಳಸ್ಕೋಬೋದು. ಸೊ ನೋಡಿ ಅದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಸಾಕು. ಅದಾದಮೇಲೆ ಅದರೊಳಗಡೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಮೈದಾನ ಸ್ವಲ್ಪ ಹಾಕ್ಕೊಳ್ಳೋಣ. ಅಂಟಿಸ್ಕೋಬಾರ್ದು ಅದಕ್ಕದು ಕರ್ಜಿಕಾಯಿ ಮಾಡೋದು ಏನಿದೆ ಅದಕ್ಕೆ ಅಂಟಿಸ್ಕೋಬಾರ್ದು. ನೋಡಿ ಅದೇ ರೀತಿ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಸೊ ನೋಡಿ ಏನು ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಇವಾಗ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಹಾಕಬೇಕು. ಈ ರೀತಿ ನಿಧಾನಕ್ಕೆ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಒಂದು ಸೈಡ್ ಮಾತ್ರ ಅದು ಬೇಯ್ತಾ ಇರುತ್ತೆ. ಇಲ್ಲಾಂದರೆ ಸ್ವಲ್ಪ ತುಂಬ ಟೈಮ್ ಹಾಗೆ ಬಿಟ್ಟರೆ ಅದು ಒಂದೇ ಸೈಡೆಲ್ಲ ರೋಸ್ಟ್ ಆಗಿಬಿಟ್ಟಿರುತ್ತೆ. ಆ ರೀತಿ ಇದ್ದರೆ ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ತಿರುಗಿಸ್ತಾನೆ ಇರಿ ಅವಾಗವಾಗ. ಸ್ವಲ್ಪ ಎರಡೂ ಸೈಡ್ ಚೆನ್ನಾಗಿ ಬೇಯಬೇಕದು. ನೋಡಿ ಆ್ಯಂಡ್ ಆಲ್ಸೋ ಉಪ್ಕೊಳ್ತಾನೂ ಇದೆ ಮೈದಾ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಎರಡೂ ಸೈಡೂ. ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ, ಹಾಕ್ಕೊಳ್ಳೋಣ. ಎಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇನ್ನು ಮಿಕ್ಕಿದೇನಿತ್ತು ಉಳ್ಕೊಂಡಿತ್ತಲ್ವ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಟೇಸ್ಟ್ ನೋಡ್ತಾ ಇದ್ದೀನಿ, ಸ್ವೀಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ನೋಡಿ ಇವಾಗ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಟೇಸ್ಟ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ಹೀಗೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.